ಹಾಯ್, ಫ್ಯಾಮಿಲಿ ಎಲ್ಲ ಟ್ರಿಪ್ ಹೋಗೋಣ ಈ ಸಲ ಅಂತ ಹೊರಟ್ವಿ. ಲಾಸ್ಟ್ ಟೈಮ್ ಮಂತ್ರಾಲಯ ಹೋಗಿದ್ವಿ, ಈ ಸಲ ತಿರುಪತಿ ಹೋಗೋಣ ಅಂತ ಹೊರಟ್ವಿ. ಫ್ಯಾಮಿಲಿ ಎಲ್ಲ ಬೆಂಗಳೂರಿಂದ ಟ್ರೈನ್ ಬುಕ್ ಮಾಡಿದ್ವಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಟ್ರೈನಿಗೆ ಹೋಗಿ ರೀಚ್ ಆದ್ವಿ. ಡ್ಯಾನ್ಸ್ ಆಗಿರ್ಬೋದು, ಎಲ್ಲ ಥರ ವೀಡಿಯೋಸ್ಗಳೆಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಫ್ಯಾಮಿಲಿ ಎಲ್ಲರೂ ಗೇಮ್ಸ್ ಎಲ್ಲ ಆಟ ಆಡ್ಕೊಂಡು ಗೊತ್ತಿದ್ವಿ. ಆ್ಯಂಡ್ ಕಣ್ಣ ಮುಚ್ಚಲೆ ಆಟ ಕೂಡ ಆಟ ಆಡ್ತಿದ್ವಿ ಟ್ರೈನಲ್ಲಿ. ಹೆಂಗಿದ್ರು ಬುಕ್ ಆಗಿರೋ ಸೀಟ್ ಯಾರು ಕೇಳಲ್ಲ ಅಂದ್ಕೊಂಡ್ಬಿಟ್ಟು ತುಂಬಾ ಎಂಜಾಯ್ ಮಾಡ್ಕೊಂಡು ಹೊರಟ್ವಿ. ಫೈನಲಿ ನಾವು ತಿರುಪತಿ ಹೋದ್ವಿ. ತಿರುಪತಿಯಿಂದ ತಿರುಮಲಕ್ಕೆ ಬೆಟ್ಟ ಹತ್ತೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಬೆಟ್ಟ ಹತ್ತೋಣದ ಅದು ನಾವು 2,500 ಸ್ಟೆಪ್ಸ್ ಏನೋ ಬರುತ್ತೆ. ಸೊ ಹತ್ತದೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ತುಂಬಾ ಸ್ಟ್ರೈನ್ ಆಗ್ತಿತ್ತು. ಸೊ ಅಷ್ಟು ದೂರದಿಂದ ಬಂದು ಮತ್ತೆ ಬೆಟ್ಟ ಎಲ್ಲ ಹತ್ತೋಕ್ಕೂ ತುಂಬ ಕಷ್ಟ ಆಗ್ತಿತ್ತು. ಆಮೇಲೆ ಮಿಡಲ್ 1000 ಆದಮೇಲೆ ಇಲ್ಲಿ ಮತ್ತೆ ನಮಗೆ ಒಂದು ಟೋಕನ್ ಕೊಟ್ಟಿರ್ತಾರೆ. ಅದರದ್ದೆಲ್ಲ ಎಂಟ್ರಿ ಮಾಡಿಸ್ಕೋಬೇಕು. ತುಂಬ ಜನ ಸ್ಟೆಪ್ಸ್ಗೆಲ್ಲ ಕುಂಕುಮ ಎಲ್ಲ ಇಟ್ಕೊಂಡು ಹತ್ತುತ್ತಾ ಇದ್ರು. ನಮಗೆ ನಾರ್ಮಲಾಗಿ ಹತ್ತೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಪಾಪ ಅವರೆಲ್ಲ ಹೇಗೆ ಹತ್ತುತ್ತಿದ್ರು ಅಂತ ಟೆನ್ಷನ್ ಮಾಡ್ಕೊಂಡು ನಾನು ಹತ್ತಿ ಫೈನಲಿ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ಒಂದು ಗೋಪುರ ಬರುತ್ತೆ, ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ. ನಮಗಂತೂ ಬೆಟ್ಟ ಹತ್ಬೇಕಾದ್ರೆ ನೀರು ಬಿಟ್ಟರೆ ಏನೂ ಇರ್ತಿರ್ಲಿಲ್ಲ. ಬಂದ ತಕ್ಷಣ ORS ಕುಟ್ಕೊಂಡು ಅಲ್ಲಿಂದ ಟೆಂಪಲಿಗೆ ಹೊರಟ್ವಿ. ಟೆಂಪಲಿಗೆ ಹೋಗೋಕ್ಕೂ ಮುಂಚೆ ಹೊಳೆಯಲ್ಲಿ ಸ್ನಾನ ಮಾಡ್ಕೊಂಡು ಹೋಗಬೇಕಾಗಿತ್ತು. ಸೊ ಹೊಳೆ ಒಂಥರ ಸ್ವಿಮ್ಮಿಂಗ್ ಪೂಲ್ ಥರನೇ ಇತ್ತು. ಅಲ್ಲೆಲ್ಲ ಸ್ನಾನ ಮಾಡಿಕೊಂಡು ಅಲ್ಲಿಂದ ನಾವು ಟೆಂಪಲ್ ಹೋಗೋಣ ಅಂತ ಹೊರಟ್ವಿ. 7:30ಗೇನೋ ಟೆಂಪಲಲ್ಲಿ ಕ್ಯೂ ನಿಂತಿದ್ದು. 10:30, 11ಗೆ ನಮಗೆ ಬೇಗ ದರ್ಶನನೇ ಮುಗೀತು. ಅದಾದಮೇಲೆ ಹೊರಗಡೆ ನಮಗೆ ಫೋನೆಲ್ಲ ಹೊರಗಿಟ್ಟು ಹೋಗಬೇಕಾಗಿತ್ತು. ಸೊ ಒಳಗಿಂದ ಯಾವುದೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಇನ್ನು ನಾವೆಲ್ಲ ರೆಡಿಯಾಗಿ ನಮ್ಮ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಪದ್ಮಾವತಿ ಟೆಂಪಲ್ ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ತುಂಬ ಚೆನ್ನಾಗಿತ್ತು. ಯಾವುದೇ ಟೆಂಪಲಲ್ಲೂ ಒಂದು ವೀಡಿಯೋ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ, ಅಂದರೆ ಫೋನ್ ಅಲೋ ಇರ್ತಿರ್ಲಿಲ್ಲ. ಅದೊಂದು ಬೇಜಾರಾಗಿತ್ತು. ಅಲ್ಲೇ ಹೊರಗಿಂದೆಲ್ಲ ಮಾಮೂಲಿ ವೀಡಿಯೋಸ್ ಎಲ್ಲ ತೆಕ್ಕೊಂಡ್ವಿ. ಮತ್ತು ಇದೇ ಟೆಂಪಲಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಕಾಳಹಸ್ತಿಗೆ ಹೋಗೋಣ ಅಂತ ಹೊರಟ್ವಿ. ನಾವು ಇಲ್ಲಿಂದ ಒಂದು ಮಿನಿ ವ್ಯಾನ್ ಬುಕ್ ಮಾಡಿದ್ವಿ. ಅದರಲ್ಲೇ ಅಲ್ಲಿರೋ ಸುತ್ತಮುತ್ತ ಪ್ಲೇಸಸ್ ಎಲ್ಲ ನೋಡ್ಕೊಂಡಿದ್ವಿ. ವ್ಯಾನಲ್ಲೆಲ್ಲ ಡ್ಯಾನ್ಸ್ ಆಗಿರ್ಬೋದು, ಎಲ್ಲದೂ ಚೆನ್ನಾಗಿತ್ತು. ಕಾಳಹಸ್ತಿಗೆ ಇನ್ನೊಂದು ರೀಚ್ ಆದ್ವಿ. ಇಲ್ಲಿ ಫೋನ್ ಅಲೋ ಇಲ್ಲ ಅಂದ್ಕೊಂಡ್ಬಿಟ್ಟು ಗಾಡಿಲೇ ಫೋನ್ ಬಿಟ್ಟು ಹೋದ್ವಿ. ಬಟ್ ಒಳಗೆ ಹೋದ್ ನೋಡಿದ್ರೆ ಫೋನ್ ಅಲೋ ಇತ್ತು. ಒಂದು ಫೋಟೋಸ್ ವೀಡಿಯೋಸು ಆಗಲಿಲ್ಲ ನಮಗೆ. ಅದಾದಮೇಲೆ ರಿಟರ್ನ್ ಬಂದ್ವಿ. ಟ್ರೈನ್ ಬುಕ್ ಮಾಡಿರಲಿಲ್ಲ, ಬಟ್ ಸದ್ಯಕ್ಕೆ ನಮಗೆ ಸೀಟೆಲ್ಲ ಸಿಕ್ತು. ಫೈನಲಿ ಬಂದು ರೀಚ್ ಆದ್ವಿ. ಥ್ಯಾಂಕ್ ಯು.